ಗ್ರಾಮಾಯಣ 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 ಎಷ್ಟೊಂದು ಜನಕ್ಕೆ ಟೈಟ್ಲ್ಗಳೇ ಗೊತ್ತಿಲ್ಲ. ಗ್ರಾಮಾಯಣ ಅಂದರೆ ಈಗಿನ ಜನರೇಷನ್ ಟೈಟ್ಲ್ಗಳೇ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ, ಅದು ಗ್ರಾಮದಲ್ಲಿ ನಡೆಯೋ ಕತೆ. ಗ್ರಾಮದಲ್ಲಿ ಅಮಾಯಕರು, ರೈತರು, ಕೂಲಿ ಕೆಲಸ ಮಾಡೋರು ಎಲ್ಲ ಇರ್ತಾರ. ಅವ್ರ ಮಧ್ಯೆ ನಡೆಯೋ ರಾಜಕಾರಣಿ ಹುಡುಗಿ ಇನ್ನೊಬ್ಬ ಅನ್ಕಡೆ ಇನ್ನೊಬ್ಬ ಉದ್ದಾರ ಆಗೋಗಿ ಇನ್ನೊಬ್ಬ ಬಾಯಿ ಮಠ ಆಗ್ತಾನೆ, ಇನ್ನೊಬ್ಬ ಹಾಳಾಗೋಗಿ ಈ ಥರ ಇದ್ರ ಬೇಸ್ಮೆಂಟ್ ಕತೆ. ಸಿನಿಮಾ ಅಂತ ಬಂದಾಗ ನಮ್ಮ ಯಾವುದು ಸಮಂತವ್ರು ಏನು ನೋಡಿದ್ರಿ ರಾಮಚರಣ್ ಸರ್ ಸಿನಿಮಾದಲ್ಲಿ, ಅದೇ ಪೋಷನು ನಮ್ಮ ಮೇಘನಾ ಶೆಟ್ಟಿ ಮೇಡಮ್ ಹಳ್ಳಿ ಸೊಗಡು ಕೈಯಲ್ಲಿ ಚಾಟಿ ಇಟ್ಕೊಂಡು ಹಸು ಎಲ್ಲ ಹೊಡಿತಾ ಇದ್ರು ಮಜಾನೇ ಬೇರೆ. ಹಳ್ಳಿ ಸೊಗಡು, ಆ ಹಳ್ಳಿಯಲ್ಲಿ ಸಿಗೋ ಹಳೆ ಕಾಲದ ನೋಕಿಯಾ ಫೋನ್ಗಳು ಕತೆ ತುಂಬ ಚೆನ್ನಾಗೈತೆ. ಸಿನಿಮಾಗ್ರಫಿ ಅಂತ ಬಂದರೆ ಏನು ತೋರಿಸೋ ಸರ್ ಹಳ್ಳಿಗಳು, ಏನು ತೋರಿಸೋರು ಹಳ್ಳಿಗಳು. ಆ ಕುರಿ ಸಗಣಿ ಎತ್ತೋದು, ಆ ಕುರಿ ಬಿಚ್ಚಿಗೆ ಹಾಕೋದು, ಹಸಿರು ಅದ್ದಿ ಹಾಕೋದು, ಫುಲ್ ಡಿಫ್ರೆಂಟ್ ಆಗಿ ತೋರಿಸೋ ಸಿನಿಮಾ. ಮತ್ತು ಇನ್ನೊಂದು ಏನು ಅಂದರೆ ಸಿನಿಮಾ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಯಾಕಂದರೆ ದೊಡ್ಡ ಮನೆ ಸಿನಿಮಾ ಯಾವುದೇ ಅಪ್ಪು ಸರ್ ಆಗಲಿ, ಶಿವಣ್ಣ ಆಗಲಿ, ರಾಘಣ್ಣ ಆಗಲಿ, ಯಾರೇ ಸಿನಿಮಾ ಮಾಡಿದ್ದೀರಿ ಕೇಳಿಸ್ತಾರೆ ಇಲ್ಲ. ಶಿವಣ್ಣ ಆಗಲಿ, ರಾಘಣ್ಣ ಆಗಲಿ, ಅಪ್ಪಣ್ಣ ಆಗಲಿ, ಯುವಣ್ಣ ಆಗಲಿ, ಅಣ್ಣವರಿಂದ ಹಿಡಿದು ದೊಡ್ಡ ಆಲದ ಮರದಿಂದ ಹಿಡಿದು ಇವತ್ತಿನ ಜನರೇಷನ್ವರೆಗೂ ಎಲ್ಲರೂ ಕೊಟ್ಟರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಈ ಖುಷಿ ನಮ್ಮ ಮಕ್ಕಳು ಸರ್ ಇದು ಬಿಟ್ಟಿದ್ರೆ ಹಬ್ಬ ಮಾಡ್ಬಿಡ್ತೀವಿ. ಸ್ವಲ್ಪ ಮನ್ಸಿಗೆ ಬೇಜಾರೈತೆ. ರಾಮಾಯಣ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಬರಬೇಕು, ನೋಡಬೇಕು. ಕನ್ನಡ ಇಂಡಸ್ಟ್ರಿ ಕನ್ನಡ ಬೆಳಿಬೇಕು. ದೊಡ್ಡ ಮನುಷ್ಯ, ದೊಡ್ಡತನ, ದೊಡ್ಡ ಮನುಷ್ಯ ನೋಡಬೇಕು. ಸಿನಿಮಾ ಗ್ರಾಮ ಅಂದ್ರೆ ಏನು, ಅಲ್ಲಿನ ಸಂಪ್ರದಾಯಗಳೇನು, ಅಲ್ಲಿನ ಕಲ್ಚರ್ ಮತ್ತೆ ನೇಚರ್ ಮತ್ತೆ ಅವರ ಭಾಷಾ ವೇಷ ರೋಷಾದ್ವೇಷ ಹೇಗಿರುತ್ತೆ ಓಕೆನಾ. ಅಂದ್ರೆ ಗ್ರಾಮದಲ್ಲಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಕ್ಲಾಸ್ ಆಗಿರೋ ವ್ಯಕ್ತಿ ಗ್ರಾಮಗಳಲ್ಲಿ ನಡೆಯುವಂತ ಅನ್ಯಾಯನ ಎದುರಿಸಬೇಕಾದ್ರೆ ಯಾವ ರೀತಿ ಮಾಸ್ ಆಗಿ ಎಂಟ್ರಿ ಆಗ್ತಾನೆ ಅನ್ನೋದೇ ಗ್ರಾಮಾಯಣ ಸಿನಿಮಾ ಸೂಪರ್ ಆಗಿದೆ. ಸಿನಿಮಾ ಹೀರೋ ವಿನಯ್ ರಾಜ್ಕುಮಾರ್ ಅಂತ ಯಾರು ಅಪ್ಪ ಅವರ ಅಣ್ಣವ್ರ ಮಗ ಅಂತೇಳಿ ಈ ಸಿನಿಮಾದ ಆಕ್ಷನ್ ಪ್ರೂವ್ ಆಗಿದೆ. ಬರೀ ಸೈಲೆಂಟ್ ಅಂತ ಫಸ್ಟ್ ವೈಲೆಂಟ್ ಹೊಡ್ಬಿಟ್ಟಾರೆ. ಬರೀ ಕ್ಲಾಸ್ ಅಲ್ಲ ಮಾಸ್ಕ್ ಎಂಟ್ರಿ ಕೊಟ್ಟರೆ ಮಹಾರಾಜ ಅಂತ ಪ್ರೂವ್ ಮಾಡೋರೆ. ಇನ್ನು ಹೀರೋಯಿನ್ ಮೇಘಾ ಶೆಟ್ಟಿ ಅವರು ಸರ್, ಅವ್ರನ್ನ ಫಸ್ಟ್ ಟೈಮ್ ಟ್ಯಾಕ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ಸರ್. ಟ್ಯಾಟೋ ಹಾಕ್ಸ್ಕೋಬೇಕು, ಆ ಲೆವೆಲ್ ಆಕ್ಷನ್ ಮಾಡಿದ್ರೆ ಹಳ್ಳಿ ಪದ್ಧತಿಯಲ್ಲಿ 5 ಕ್ಲಾಸ್ ಕಾಣಿಸಿದ್ರೆ ಉತ್ತಮವಾದ ಅಭಿನಯ ಅಂತ ಹೇಳ್ಬೋದು ಸರ್. ಇದು ಗ್ರಾಮಾಯಣದಲ್ಲಿ ಪ್ರೇಮಾಯಣ ಸಾಗಿಸಿದೆ, 60 ಸಿಗೋದು ಸೂಪರ್ ಆಗಿ ಸರ್ ಓಕೆನಾ. ಏನೋ ಒಂದು ಬರ್ತಿದ್ದೀನಿ ದುನಿಯಾದ ದಾತ ನಮ್ಮ ಲೂಸ್ ಮಾತ ಅವಾಗ ಎಂಟ್ರಿ ಕೊಡ್ತಾರೆ. ಒಂದು ಬ್ಯಾಡ್ ರೋಲ್ ಆಕ್ಷನ್ ಮಾಡಿದ್ರೆ ಸರ್ ಸಿನಿಮಾನ ಹಂಗೇ ಎತ್ಕೊಂಡು ಹೋಗ್ತಾರೆ. ಸರ್ ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆಕ್ಟ್ ಮಾಡಿದ್ರೆ ಅದರಲ್ಲಿರೋ ಪವರೇ ಬೇರೆ ಓಕೆನಾ. ಸಿನಿಮಾ ನೋಡ್ತಾ ಇದ್ರೆ ನಾವೊಂದು ರಿವ್ಯೂ ಕೊಟ್ಟು ನಮ್ಮ ಎಕ್ಸ್ಪ್ರೆಷನ್ ಬರಬೇಕು, ಆ ಲೆವೆಲ್ಗಿದೆ ಸರ್ ಸಿನಿಮಾ ಓಕೆನಾ. ಇನ್ನು ನಮ್ಮ ಸಿನಿಮಾ ಯಾರು ನಮ್ಮ ಟೀಸರ್ ನೋಡಿ ಯುವ ಬಸ್ಸರು ಹೇಳ್ಬಿಟ್ಟಿದ್ರೆ ಸಿನಿಮಾ ಸೂಪರ್ ಡೂಪರ್ ಅಂತ ಕೇಳಿ ನಂದು ಸ್ಯಾಪ್ ಬರ್ಕಡೆ ಸಿನಿಮಾ ನಿಲ್ಲುತ್ತೆ ಟಾಕೀಸಲ್ಲಿ. ಜೈ ವೀರಣ್ಣ. ಮಾಡಿದ್ದಾರೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಲೊಕೇಶನ್ನು ಗ್ರಾಮಕ್ಕೆ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು. ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಲೂಸ್ ಮಾಧವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಜುಗಲ್ಬಂದಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ನಿಮಗೆ ಸರ್ ಆ್ಯಕ್ಚುಲಿ ಇವರು ನಮ್ಮ ವಿನಯ್ ರಾಜ್ಕುಮಾರ್ ಅವರು ತುಂಬ ಆ್ಯಕ್ಟಿಂಗ್ ಇದರಲ್ಲಿ ತುಂಬ ಇಷ್ಟ ಆಗಿದೆ. ಫಸ್ಟ್ ಟೈಮ್ ಅವ್ರು ಈ ಥರ ಆ್ಯಕ್ಟ್ ಮಾಡಿದ್ರು. ಮತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ ಸರ್. ಸರ್ ವಿಲನ್ ಲೂಸ್ ಮಾಧವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ಥರ ಇರಬೇಕು ಮೂವಿ, ಲೈಕ್ ಲೂಸ್ ಮಾಧವ್ರಿಗೂ ಇದೊಂದು ಮೂವಿ ಈ ಥರ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಸಲ್ಲಿ ಸಾಂಗ್ಸ್ ಚೆನ್ನಾಗಿದೆ ಸರ್. ಎಲ್ಲ ತುಂಬ ಲಿರಿಕ್ಸ್ ಎಲ್ಲ ಚೆನ್ನಾಗಿದೆ. ಈ ನಮ್ಮ ಗ್ರಾಮದ ನೇಟಿವಿಟಿಗೆ ಹೇಗಿದೆ ಅದಕ್ಕೆ ತಕ್ಕಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಕೈ ಕೆಳಗಿರಲಿ ಅಲ್ಲ ನಿಮ್ದಲ್ಲ ಕೈ ನೀವಲ್ಲ ಥ್ಯಾಂಕ್ಸ್ ಅಲ್ಲ. ರಾಮಾಯಣ ಮೂವಿ ಒಂದು ಗ್ರಾಮಕ್ಕಾಗಿ, ಗ್ರಾಮಾಯಣದಲ್ಲಿ ಏನೇನಾಗುತ್ತೆ, ಒಂದು ಗ್ರಾಮದಲ್ಲಿ ಏನೇನು ಮೋಸ ಏನೇನಾಗುತ್ತೆ ಫುಲ್ ಡೀಟೇಲಿಂಗ್ ಆಗಿದೆ. ಸೊ ಎಲ್ಲರೂ ಗ್ರಾಮದವರು, ಹಳ್ಳಿ ಜನ, ಎಸ್ಪೆಷಲಿ ಹಳ್ಳಿ ಜನ ಎಲ್ಲರೂ ಬಂದು ನೋಡಬೇಕು. ಯಾರು ಹಳ್ಳಿಯಿಂದ ಎಲ್ಲರೂ ಬಂದಿದ್ದೀರಾ, ಸೊ ಅವರೆಲ್ಲರೂ ಬರಬೇಕು. ಹಳ್ಳಿಯೊಳಗೆ ಏನೇನು ಮೋಸ ಆಗ್ತಿದೆ, ಏನೇನು ವಂಚನೆ ನಡೀತಿದೆ ಎಲ್ಲ ರಾಜಕಾರಣಿಗಳಿಂದ ಸ್ವಲ್ಪ ಎಜುಕೇಟ್ ಆಗಬೇಕು. ಈ ಗ್ರಾಮಗಳಿಗೆ ಅವೇರ್ನೆಸ್ ಮೂಡ್ಸೋಕ್ಕಂತಾನೆ ಈ ಮೂವಿ ಮಾಡಿರೋದು. ಸೊ ತುಂಬ ಡೀಟೇಲಿಂಗ್ ಆಗಿದೆ, ಚೆನ್ನಾಗಿದೆ ಮೂವಿ. ಸೂಪರ್ ಆಗಿ ಆ್ಯಕ್ಟಿಂಗು, ಒಂದೊಂದು ಸೀನು ಚೆನ್ನಾಗಿದೆ. ಅದೇ ಹೇಳ್ದ
ಸಖತ್ತಾಗಿ ಎಲ್ಲ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಯಾವ್ಯಾವ ಆ್ಯಕ್ಟಿಂಗ್ ಎಲ್ಲ ಹೀರೋ ಹೀರೋಯಿನ್ ಎಲ್ಲ ಕೇಳಲೇಬಾರ್ದು. ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈಲಾಗ್ ಹೊಡಿ, ಡೈಲಾಗ್. ಸಪೋರ್ಟಿಂಗ್ ಸೂಪರ್ ಆಗಿ ಹೊಡಿತಾರೆ. ಅದೆಲ್ಲ ಫುಲ್ ಮಸ್ತ್ ಒಂದು ಡೈಲಾಗ್ ಹೇಳಂಗ. ಮ್ಯೂಸಿಕ್ಕು ಚೆನ್ನಾಗಿತ್ತು. ಥ್ಯಾಂಕ್ ಯು ಚಿನ್ನ.